1945 ಆಗಸ್ಟ್ 6 ಮತ್ತು 9 ಆಗಿದ್ದು ಗೊತ್ತಾ ಇದೆ. ಅಲ್ಲಿ ಇಲ್ಲಿ ಎಲ್ಲಾದರೂ ಓದಿರ್ತೀರಿ. ನೌ ಐ ಆಮ್ ಬಿಕಮ್ ದ ಡೆಸ್ಟ್ರಾಯರ್ ಆಫ್ ದ ವರ್ಲ್ಡ್. ಪರಮಾಣು ಬಾಂಬ್ನ ಪಿತಾಮಹ ಡಾಕ್ಟರ್ ಓಪನ್ ಹೈಮರ್ ಹೇಳಿದ್ದ ಈ ಗೀತಸಾರದ ವಾಕ್ಯದಲ್ಲಿ ಆ ದಿನಗಳಲ್ಲಿ ನಡೆದ ರೌದ್ರತೆ ಮತ್ತು ಅಗತ್ಯತೆ ಎಷ್ಟಿತ್ತು ಅಂತ ಅಂದಾಜು ಮಾಡಬಹುದು. ಕಾಲಕಾಲಕ್ಕೂ ಈ ಯುದ್ಧಗಳ ಕಾರ್ಮೋಡಗಳು ಭೂಮಿಯ ಮೇಲೆ ಸದಾ ಆವರಿಸಿರುವುದು ಗಮನಾರ್ಹ. ಒಂದು ದೃಷ್ಟಿಕೋನದಿಂದ ನೋಡಿದರೆ ಈ ಪರಮಾಣು ಬಾಂಬ್ನ ಆವಿಷ್ಕಾರ ಇವತ್ತಿಗೂ ಅದೆಷ್ಟೋ ಪ್ರಬಲ ರಾಷ್ಟ್ರಗಳು ನೇರವಾಗಿ ಯುದ್ಧ ಸಾರುವುದನ್ನು ತಪ್ಪಿಸಿವೆ ಅಂತ ಹೇಳಿದ್ರೆ ತಪ್ಪಾಗಲಾರದೇನೋ. ಇದೆಲ್ಲ ಒಂದು ಕಡೆ ಇರಲಿ. ವಿಜ್ಞಾನ ನಾವಿವತ್ತು ಮಾತಾಡಬೇಕಾಗಿರುವಂತಹ ವಿಷಯ. ಸರಿ ಗುರು, ಅದೇನಿತ್ತು ಆ ಶಾಸ್ತ್ರದಲ್ಲಿ? ಭೌತಶಾಸ್ತ್ರದ ಅದಾವ ತಂತ್ರಜ್ಞಾನ ತತ್ವವಿತ್ತು ನಿಜವಾಗ್ಲೂ ತಿಳ್ಕೋಬೇಕಿರೋದು. ಆ ಕರಾಳ ದಿನಗಳಲ್ಲಿ ಹಾಕಿದ್ದು 2 ಪರಮಾಣು ಬಾಂಬ್. ಹೆಸರಿಟ್ಟಿದ್ರು ಗುರು ಅದಕ್ಕೆ, ಲಿಟ್ಲ್ ಬಾಯ್ ಫ್ಯಾಟ್ ಮ್ಯಾನ್ ಅಂತ. ಇಟ್ಟಿರೋ ಅಡ್ಡೆಸರಿಗೂ ಮಾಡಿರೋ ಕಿತಾಪತಿಗೂ ಊಹೆನೇ ಮಾಡೋದಿಕ್ಕಾಗೋದಿಲ್ಲ. ಲಿಟ್ಲ್ ಬಾಯ್ 1945 ಆಗಸ್ಟ್ 6ಕ್ಕೆ ಜಪಾನ್ನ ಹಿರೋಶಿಮದ ಮೇಲೆ ಹಾಕಿದ್ದು. ಅದರ ಶಕ್ತಿ ಸುಮಾರು 15 ಕಿಲೋ ಟನ್ TNT ಸಿಡಿಸಿದ್ರೆ ಸಿಗ್ತಿದ್ದ ಶಕ್ತಿಗೆ ಸಮ ಇರ್ತಿತ್ತು. ನಿಮಗೊಂದು ಲೆಕ್ಕ ಹೇಳ್ತೀನಿ ಕೇಳಿ. 1 ಟನ್ TNT ಅಂದಾಜು 4.18 ಗಿಗಾ ಜೌಲ್ಸ್ ಅಷ್ಟು ಶಕ್ತಿ ಬಿಡುಗಡೆ ಮಾಡುತ್ತೆ. ಈ ಶಕ್ತಿಯಿಂದ ಸುಮಾರು 10 ರಿಂದ 12 ಹಳ್ಳಿ ಮನೆಗಳಿಗೆ ಸತತವಾಗಿ 1 ತಿಂಗಳು ಬೆಳಕು ಕೊಡಬಹುದು. ಈಗ ಯೋಚನೆ ಮಾಡಿ, 1 ಅಲ್ಲ 2 ಅಲ್ಲ, 15 ಕಿಲೋ ಟನ್ TNT ಇಂದ ಸಿಗೋ ಶಕ್ತಿ ಅವತ್ತು ಬಿಡುಗಡೆಯಾಗಿತ್ತು. ಫ್ಯಾಟ್ ಮ್ಯಾನ್ ಅದಕ್ಕಿಂತ ಭಯಂಕರ. ಆಗಸ್ಟ್ 9, 1945ಕ್ಕೆ ಹಾಕಿದ್ದ ಅದರಿಂದ ಬಿಡುಗಡೆಯಾದ ಶಕ್ತಿ 21 ಕಿಲೋ ಟನ್ TNT ಸಿಡಿಸಿದರೆ ಬಿಡುಗಡೆ ಆಗ್ತಿದ್ದ ಶಕ್ತಿಗೆ ಸಮ ಇತ್ತು. ಫಿಸಿಕ್ಸ್, ಭೌತಶಾಸ್ತ್ರ, ಇದರಲ್ಲಿ ಅನೇಕ ಕವಲೊಡೆದಿರೋ ರೆಂಬೆ ಕೊಂಬೆಗಳಿವೆ. ಅದರಲ್ಲಿ ಬೈಜಿಕ ಭೌತಶಾಸ್ತ್ರ, ನ್ಯೂಕ್ಲಿಯರ್ ಫಿಸಿಕ್ಸ್ ಕೂಡ ಒಂದು ರೆಂಬೆ. ಈ ವಿಷಯವೇ ನಮ್ಮ ಮುಖ್ಯ ಪೋಷಕ ಪಾತ್ರಧಾರಿ. ಮುಂದುವರಿಯುವ ಮುಂಚೆ ಪರಮಾಣುವಿನ ಪರಿಕಲ್ಪನೆ ನಮಗೆ ಮುಖ್ಯ. ಒಂದು ಸಂಪೂರ್ಣ ಆಟಮ್ನಲ್ಲಿ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಇರ್ತವೆ. 10⁻⁻10 ಮೀಟರ್ ಝೂಮ್ ಮಾಡಿ ಆಗೊಂದು ಆಟಮ್ ಪರಮಾಣು ಕಾಣಿಸುತ್ತೆ. ಅದೇ 10⁻⁻15 ಇಂದ 10⁻⁻14 ಮೀಟರ್ ಅಷ್ಟು ಇನ್ನೂ ಹೊಳಹೊಕ್ಕಿ ನೋಡಿದರೆ ಕಾಣೋದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅನ್ನೋ ಕಣಗಳು. ಇನ್ನೊಂದು ಚೂರು ಅಂದರೆ 10⁻⁻18 ಮೀಟರ್ ಅಷ್ಟು ಇಣುಕು ನೋಡಿದ್ರೆ ಎಲೆಕ್ಟ್ರಾನ್ ಕಾಣಿಸುತ್ತೆ. ನಿಮ್ಮ ಮನೆಯಲ್ಲಿ ಹರಿಯೋ ಕರೆಂಟ್ಗೆ ಮುಖ್ಯ ಕಾರಣ ಇದೇನೆ. ಅನೇಕ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಇದ್ದಾವೆ. ಮುಖ್ಯವಾಗಿ ನಾವಿವತ್ತು ನೋಡಬೇಕಾಗಿರೋಂಥದ್ದು ನ್ಯೂಕ್ಲಿಯರ್ ಫ್ಯೂಷನ್, ನ್ಯೂಕ್ಲಿಯರ್ ಫಿಷನ್, ಬೈಜಿಕ ಸಮ್ಮಿಳನ, ಬೈಜಿಕ ವಿದಳನ. ರಾತ್ರಿ ಹೊತ್ತು ತಲೆ ಮೇಲೆತ್ತಿ ನೋಡಿದರೆ ಕಾಣೋ ನಕ್ಷತ್ರಗಳ ಅಂತರಾಳದಲ್ಲಿ ನಡೆಯುವ ಪ್ರಕ್ರಿಯೆ ನ್ಯೂಕ್ಲಿಯರ್ ಫ್ಯೂಷನ್. ನಮ್ಮ ಸಮೀಪದ ನಕ್ಷತ್ರ ಸುಡೋ ಸೂರ್ಯನಿಂದ ಸಿಗೋ ಎಲ್ಲ ಶಕ್ತಿಗೂ ಮುಖ್ಯ ಕಾರಣ ಈ ಬೈಜಿಕ ಸಮ್ಮಿಳನ. ಹೈಡ್ರೋಜನ್ ಗೊತ್ತಲ್ಲ, ಆ ಹೈಡ್ರೋಜನ್ ಮತ್ತೊಂದು ಹೈಡ್ರೋಜನ್ ಜೊತೆ ಸೇರಿದಾಗ ಒಂದು ಡ್ಯೂಟೇರಿಯಂ ಆಗಿ ಪರಿವರ್ತನೆ ಆಗುತ್ತೆ. ಆ ಡ್ಯೂಟೇರಿಯಂ ಇನ್ನೊಂದು ಹೈಡ್ರೋಜನ್ ಜೊತೆ ಸೇರಿದ್ರೆ ಹೀಲಿಯಂ 3 ಆಗಿ ಬದಲಾಗುತ್ತೆ. ಆ ಹೀಲಿಯಂ 3 ಮತ್ತೊಂದು ಹೀಲಿಯಂ 3 ಜೊತೆ ಫ್ಯೂಸ್ ಆದರೆ ಹೀಲಿಯಂ 4 ಆಗೋದರ ಜೊತೆಗೆ 26.7 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಶಕ್ತಿ ಬಿಡುಗಡೆಯಾಗುತ್ತೆ. ಈ ನ್ಯೂಕ್ಲಿಯರ್ ಫಿಷನ್ನ ಆವಿಷ್ಕಾರ ಮಾಡಿದ್ದು ಒಟ್ಟೋ ಹಾನ್. ಪೀರಿಯಾಡಿಕ್ ಟೇಬಲ್ನಲ್ಲಿ ಕಾಣುವ ವಿಕಿರಣ ಧಾತುಗಳು ಬಹಳ ಅಸ್ಥಿರ. ಯುರೇನಿಯಂ, ಪ್ಲುಟೋನಿಯಂ ಈ ವಿಕಿರಣ ಧಾತುಗಳೇ ಲಿಟ್ಲ್ ಬಾಯ್ ಫ್ಯಾಟ್ ಮ್ಯಾನ್ನಲ್ಲಿ ಬಳಸಿದ ಮೂಲ ವಸ್ತುಗಳು. ಲಿಟ್ಲ್ ಬಾಯ್ನಲ್ಲಿ 64 kg ಯುರೇನಿಯಂ ಬಳಸಿದರು. ಟ್ರಸ್ಟ್ ಮೀ, ಅದರಲ್ಲಿ ಯೂಸ್ ಆಗಿದ್ದು 1 kgಗೂ ಕಡಿಮೆ. ಫ್ಯಾಟ್ ಮ್ಯಾನಲ್ಲಿ 6.2 kg ಪ್ಲುಟೋನಿಯಂ ಯೂಸ್ ಮಾಡಿದರು. ಅದರಲ್ಲಿ 1 kg ಅಷ್ಟೇ ಯೂಸ್ ಆಗಿದ್ದು. ಅದಕ್ಕೆ ಫ್ಯಾಟ್ ಮ್ಯಾನ್ ಭಯಂಕರ ಅಂತ ಹೇಳಿದ್ದು. 64 kgಲಿ ಸಿಗ್ತಿದ್ದಂಥ ಶಕ್ತಿ ಕೇವಲ 6.2 kgಲೇ ಸಿಕ್ಕಿದೆ. ಯುರೇನಿಯಂ 235ನಲ್ಲಿ 92 ಪ್ರೋಟಾನು, 143 ನ್ಯೂಟ್ರಾನ್ ಇರುತ್ತೆ.
ಒಂದು ಸ್ಲೋ ನ್ಯೂಟ್ರಾನ್, ಅದನ್ನು ಥರ್ಮಲ್ ನ್ಯೂಟ್ರಾನ್ ಅಂತಲೂ ಕರೀತಾರೆ. ಅದು ಯುರೇನಿಯಂ 235 ನ್ಯೂಕ್ಲಿಯಸ್ನ ಮೇಲೆ ದಾಳಿ ಮಾಡಿದಾಗ ಯುರೇನಿಯಂ 235 ಅದನ್ನು ಹಿಡಿದಿಟ್ಟುಕೊಂಡು ಯುರೇನಿಯಂ 236 ಆಗಿ ಬದಲಾಗುತ್ತೆ. ಆ ನ್ಯೂಕ್ಲಿಯಸ್ಸೇ ಎಕ್ಸೈಟೆಡ್ ಯುರೇನಿಯಂ 236. ಇದು ಇನ್ನೂ ಅಸ್ಥಿರ. ಗೋಳಾಕಾರದ ಪರಮಾಣು ತನ್ನ ಆಕಾರ ಕಳೆದುಕೊಂಡು 2 ಬೇರೆ ಬೇರೆ ಪರಮಾಣುಗಳಾಗ್ತವೆ. ಬೇರಿಯಂ 141 ಮತ್ತು ಕ್ರಿಪ್ಟಾನ್ 92 ಆ ಫಿಷನ್ ಫ್ರಾಗ್ಮೆಂಟ್ಸ್. ಇದರ ಜೊತೆಗೆ ಮತ್ತೆ 3 ನ್ಯೂಟ್ರಾನ್ 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಶಕ್ತಿ ಹೊರಸೂಸಲ್ಪಟ್ಟಿರ್ತವೆ. ಆ ಎಮಿಟ್ ಆದ ನ್ಯೂಟ್ರಾನ್ಸ್ಗಳು ಬೇರೊಂದು ಯುರೇನಿಯಂ 235 ಪರಮಾಣುಗಳ ಮೇಲೆ ದಾಳಿ ಮಾಡಿ ಈ ಪ್ರಕ್ರಿಯೆ ಪುನರಾವರ್ತನೆಯಾಗುವಂತೆ ಮಾಡ್ತವೆ. ಈ ಪುನರಾವರ್ತಿತ ಪ್ರಕ್ರಿಯೆಯನ್ನೇ ಚೈನ್ ರಿಯಾಕ್ಷನ್ ಎಂದು ಕರಿತೀವಿ. ಸಂಪೂರ್ಣ ಯುರೇನಿಯಂ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಪಾಸ್ ಮಾಡಿ ನೋಡಿ. ಫ್ಯಾಟ್ಮ್ಯಾನ್ನಲ್ಲಿ ಬಳಸಿದ್ದ ಪ್ಲುಟೋನಿಯಂ 239ರಲ್ಲೂ ಆಗಿದ್ದು ಈ ರೀತಿಯ ರಿಯಾಕ್ಷನ್ನೇ. ಅಲ್ಲಿ ಫಿಷನ್ ಫ್ರಾಗ್ಮೆಂಟ್ಸ್ ಬೇರಿಯಂ 144 ಮತ್ತು ಸ್ಟ್ರಾನ್ಷಿಯಂ 94 ಜೊತೆಗೆ 2-3 ನ್ಯೂಟ್ರಾನ್ಸ್ 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸ್ ಅಷ್ಟು ಎನರ್ಜಿ. ಇನ್ನೊಂದು ಮಜವಾದ ವಿಷಯ ಏನಂದ್ರೆ ಪ್ಲುಟೋನಿಯಂ 239 ನೈಸರ್ಗಿಕವಾಗಿ ಹೆಚ್ಚಾಗಿ ಸಿಗದ ಕಾರಣ ಇದನ್ನು ಯುರೇನಿಯಂ 238ರಿಂದ ಉತ್ಪಾದಿಸಲಾಗಿತ್ತು. ವೀಕ್ಷಕರೇ, ಇಲ್ಲಿದೆ ನಿಮಗೊಂದು ಸವಾಲು. ನ್ಯೂಕ್ಲಿಯರ್ ಫಿಷನ್ ಆರ್ ಫ್ಯೂಷನ್, ಯಾರಲ್ಲಿದೆ ಅತಿ ಹೆಚ್ಚು ಶಕ್ತಿ? ಮತ್ತೆ ಇನ್ನೊಂದು ಫಿಸಿಕ್ಸ್ ಇನ್ ಫೇಮಸ್ ಇನ್ಸಿಡೆಂಟ್ಲಿ ಸಿಗೋಣ. ಅಲ್ಲಿವರೆಗೂ ಮಂದಿಗೆ ಶರಣ್ ರೇ. ಸಬ್ಸ್ಕ್ರೈಬ್ ಮಾಡಿರಿ.